ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಹೊರಗಡೆ ಬಂದಿದ್ವಿ. ನಿನ್ನೆದು ಬ್ಲಾಗ್ ಇದೆ ಇದು ನೋಡಿ. 7 ಗಂಟೆಗೆ ನೈಟು ಹೊರಗಡೆ ಹೋಗಿದ್ವಿ. ಎಲ್ಲಿಗೆ ಹೋಗಿದ್ವಿ ಅಂದರೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ವಿ. ಫ್ಯಾಮ್ಲಿ ಜೊತೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದೆ ನೋಡಿ. ಶಾಪಿಂಗ್ ಮಾಡೋದಕ್ಕೆ ಬಂದಿದ್ವಿ. ಅಲ್ಲಿ ಡ್ರೆಸ್ ಎಲ್ಲ ಸೇಲಿಗಿತ್ತು. ಆದರೆ ನೋಡೋಣ ಹೇಗಿದೆ ಕ್ವಾಲಿಟಿ ಚೆನ್ನಾಗಿದ್ದರೆ ನನಗೆ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೋಗಿದ್ವಿ ನೋಡಿ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಸೂಪರಾಗಿತ್ತು ನೋಡಿ. ಇವಾಗ ಒಳಗಡೆ ಬಂದಿದ್ವಿ. ಅಷ್ಟು ನನಗೆ ಶಾಪಿಂಗ್ ಮಾಡೋದ್ರಲ್ಲಿ ಅಷ್ಟು ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಮಕ್ಕಳು ಬೇರೆ ಇದ್ರಲ್ಲ, ಅಷ್ಟು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಎಲ್ಲರಿಗೂ ತಗೊಳ್ಳೋದಿತ್ತು, ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ವಿಡಿಯೋ ಮಾಡ್ಕೋಕ್ಕೆ ಆಗಿಲ್ಲ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ಶಾಪಿಂಗ್ ತೊಗೊಂಡಿದ್ದೀನಿ ಅಂತ. ಮತ್ತು ಅದ್ರದ್ದು ರೇಟು ಎಷ್ಟು ಅಂತ ಎಲ್ಲ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ನೋಡಿ. ನಾನೆಲ್ಲ ಶಾಪಿಂಗ್ ಮಾಡೋ ತನಕ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಅದಕ್ಕೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ವಿ ನೋಡಿ. ಅಷ್ಟು ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಒಳಗಡೆ ಶಾಪಿಂಗ್ ಮುಗಿದ ಮೇಲೆ ಸ್ವಲ್ಪ ಏನಾದರೂ ತಿಂದ್ಕೊಂಡು ಹೋಗೋಣ. ಮಕ್ಕಳಿಗೂ ಪಾನಿಪುರಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಸ್ವಲ್ಪ ಪಾನಿಪುರಿ ಎಲ್ಲ ತಿಂದು ಬಿಟ್ಟು ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ ನೋಡಿ. ಇವಾಗ ಪಾನಿಪುರಿ ತಿಂತಾ ಇದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೋಡಿ. ಪಾನಿಪುರಿ ಅಂದರೆ ಎಲ್ಲರಿಗೂ ಇಷ್ಟ, ಹಾಗೆ ನನ್ನ ಮಕ್ಕಳಿಗೂ ತುಂಬ ಇಷ್ಟ. ಪಾನಿಪುರಿ ಅಂದರೆ ನನಗೂ ಇಷ್ಟ. ಅದಕ್ಕೆ ಪಾನಿಪುರಿ ಮತ್ತು ಸ್ವಲ್ಪ ಬೇಳು ಎಲ್ಲ ತೊಗೊಂಡ್ವಿ. ಇವಾಗ ತಿಂತಾ ಇದ್ವಿ ನೋಡಿ. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿ ತಿಂತಾಯಿದ್ರು ನೋಡಿ. ನನ್ನ ಮಗಳಿಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ಲು. ಅವಳಿಗೆ ಬೇಳು ಪಾನಿಪುರಿ ಯಾವುದೇ ಅಂದರೆ ತುಂಬ ಇಷ್ಟ. ಅವಳಿಗೆ ತಿನ್ನೋದು ತುಂಬ ಇಷ್ಟ ನೋಡಿ. ಎಂಜಾಯ್ ಮಾಡಿಕೊಂಡು ತುಂಬ ಇಷ್ಟಪಟ್ಟು ತಿಂತಾಳೆ ನೋಡಿ. ಇವಾಗ ಎಲ್ಲ ತಿಂದುಬಿಟ್ಟು ಮತ್ತು ಸ್ವಲ್ಪ ಸ್ವೀಟು ಮತ್ತು ಸ್ವಲ್ಪ ಹಣ್ಣು ಎಲ್ಲ ತಗೊಳ್ಳೋದಿತ್ತು ಅಂತ ಹೋಗಿದ್ವಿ ನೋಡಿ. ಬೇಕ್ರಿಗೆ ಬಂದಿದ್ವಿ. ಸ್ವಲ್ಪ ಸ್ವೀಟು ಎಲ್ಲ ತಗೊಳ್ಳೋಕ್ಕೆ ಬಂದಿದ್ವಿ. ನಾವು ಸ್ವಲ್ಪ ಜಾಸ್ತಿ ಯಾವಾಗಲೂ ಸ್ವೀಟು, ರಾಜಸ್ಥಾನಿ ಸ್ವೀಟು ಅಂಗಡಿಗೆ ಬರುತ್ತೆ ನೋಡಿ, ಬೇಕ್ರಿಗೆ ಬರ್ತೀವಿ ಯಾವಾಗಲೂ. ಅಲ್ಲಿ ಸ್ವಲ್ಪ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಯಾವಾಗಲೂ ರಾಜಸ್ಥಾನಿ ಮತ್ತು ಸ್ವೀಟ್ ಅಂಗಡಿ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇದು ಪಾಪಡ ಇದೆ ನೋಡಿ, ಜಿಲೇಬಿ ಮತ್ತು ಪಾಪಡ ರಾಜಸ್ಥಾನಿ ಸ್ಪೆಷಲ್ಲು. ಯಾವಾಗಲೂ ಕಂಟಿನ್ಯೂ ಅವ್ರ ಬಳಿ ಬೆಳಗ್ಗೆ ಟಿಫನ್ಗೆ ಎಲ್ಲ ಅದೇ ತಿಂತಾ ಇರ್ತಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಘೇವರು ಸ್ವೀಟ್ ಇದೆ ನೋಡಿ. ಘೇವರು ನಾನು ಯಾವಾಗಲೂ ಹೆಸರು ಕೇಳಿದ್ದೆ, ಆದರೆ ಒಂದು ಸರಿನೂ ತರೋಕ್ಕಾಗಿರಲಿಲ್ಲ, ತಿಂದಿರಲಿಲ್ಲ. ಅದಕ್ಕೆ ಇವತ್ತು ನೋಡಿದೆ, ತುಂಬ ಇಷ್ಟ ಆಯಿತು. ನೋಡೋಣ ಒಂದು ಸರಿ ಟ್ರೈ ಮಾಡೋಣ ಹೇಗಿದೆ ಸ್ವೀಟು ಅಂತ ತಗೊಂಡೆ. ಅದು ಒಂದಕ್ಕೆ 200 ರೂಪೀಸ್ ಬಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತ ಎಲ್ಲರೂ ಹೇಳಿದರು. ಆದರೆ ನಾನು ಟ್ರೈ ಮಾಡಿ ನೋಡೋಣ ಅಂತ ಒಂದೇ ತಗೊಂಡೆ. ಎಲ್ಲ ಸ್ವೀಟು ಎಲ್ಲ ತಗೊಂಡು ಹೊರಗಡೆ ನಿಂತಿದ್ದೆ. ನನ್ನ ಮಗನಿಗೆ ಜ್ಯೂಸ್ ಕುಡಿಬೇಕನ್ನಿಸ್ತು, ಮತ್ತು ಜ್ಯೂಸ್ ಪಾರ್ಸಲ್ ತರೋಕ್ಕೆ ಹೋಗಿದ್ರು. ನಾವು ಇಲ್ಲೇ ನಿಂತಿದ್ವಿ ನೋಡಿ. ಇವಾಗ ಎಲ್ಲ ಸ್ವೀಟು ಮತ್ತು ಹಣ್ಣು ಮತ್ತು ನಮ್ಮ ಅತ್ತೆನೂ ಮನೇಲೇ ಇದ್ದರು, ಅವ್ರು ಬಂದಿರಲಿಲ್ಲ. ಅವರಿಗೆ ಸ್ವಲ್ಪ ಪಾರ್ಸಲ್ಲು ಊಟ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಮನೆಗೆ ಹೋದ್ಮೇಲೆ ನಾನು ಏನೇನು ತಗೊಂಡೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ 9 ಗಂಟೆ ಆಗಿದೆ ನೋಡಿ. 9 ಗಂಟೆ ಆಗಿದೆ. ಇವಾಗ 7 ಗಂಟೆಗೆ ಬಂದಿದ್ವಿ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು 9 ಗಂಟೆ ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಬಂದ ಮೇಲೆ ಪೈನಾಪಲ್ ಮತ್ತು ಮ್ಯಾಂಗೋ ಜ್ಯೂಸ್ ತಂದಿದ್ರು. ಮ್ಯಾಂಗೋ ಪೈನಾಪಲ್ ಎಲ್ಲ ಜ್ಯೂಸ್ ಕುಡಿದು ಇವಾಗ ಟೇಸ್ಟ್ ಮಾಡೋಣ ಘೇವರ್ ಹೇಗಿದೆ ಸ್ವೀಟು ಅಂತ ನೋಡೋಣ ಬನ್ನಿ. ಒಂದು ಸರಿನಾದರೂ ತಿನ್ನಬೇಕು, ಅಷ್ಟು ಚೆನ್ನಾಗಿತ್ತು ನೋಡಿ. ಸೂಪರಾಗಿತ್ತು. ಘೇವರ್ ಕೊಡು ಅಂದರೆ ಕೊಡ್ತಾರೆ ನೋಡಿ. ಘೇವರ್ ಮಾಡಿ ಅದ್ರ ಮೇಲೆ ರಬ್ಡಿ ಹಚ್ಚಿ ಮತ್ತು ಮೇಲ್ಗಡೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಂದು ಸರಿನಾದರೂ ಟ್ರೈ ಮಾಡಬೇಕು ನೋಡಿ, ಅಷ್ಟು ಚೆನ್ನಾಗಿತ್ತು ಸ್ವೀಟು. ನೀವು ಒಂದು ಸರಿ ಸ್ವೀಟ್ ಅಂಗಡಿಗೆ ಹೋದರೆ ಘೇವರ್ ಕೊಡಿ ಅಂತ ಹೇಳಿ. ಆದರೆ ಜಾಸ್ತಿ ರಾಜಸ್ಥಾನಿ ಬೇಕ್ರಿಯಲ್ಲಿ ಅದು ಸಿಗುತ್ತೆ ನೋಡಿ.
ಸಿಗುತ್ತೆ. ರಾಜಸ್ಥಾನಿ ಬೇಕ್ರಿ ಮತ್ತು ಏನಾದರೂ ಸ್ವೀಟ್ ಅಂಗಡಿ ಇದ್ದರೆ ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೆ, ಅದನ್ನು ತಿಂತಾಯಿದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಇನ್ನು ತಿಂದರೂ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸ್ನ್ಯಾಕ್ಸು ಮತ್ತು ಘೇವರು ಎಲ್ಲ ತಿಂತಾಯಿದ್ವಿ ನೋಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಟೇಸ್ಟು. ನೀವು ಒಂದ್ಸರಿ ತಿಂದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸೋಲಾಪುರಲ್ಲಿ ಇದ್ದರೆ, ಮತ್ತು ಇಲ್ಲ ಸೋಲಾಪುರದಿಂದ ಹಳ್ಳಿಯಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇದ್ದರೆ, ಅಕ್ಕಲ್ಕೋಟ್ ರೋಡ್ ಹೊಟ್ಗಿ ಮಠ ಇದೆಯಲ್ಲ, ಹೊಟ್ಗಿ ಮಠದ ಪಕ್ಕದಲ್ಲಿ ಪಂಜವಾಣಿ ಮಾರ್ಕೆಟ್ ಇದೆ ನೋಡಿ. ಅಲ್ಲಿ ಸೇಲ್ ಇದೆ. ಮತ್ತು ಎಲ್ಲರಿಗೂ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವ್ರಿಗೆ ಎಲ್ಲರಿ ಡ್ರೆಸ್ಸು ಸಿಗುತ್ತೆ ನೋಡಿ. ನಾನು ಇಷ್ಟು ಡ್ರೆಸ್ ತಗೊಂಡೆ. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮತ್ತು ಕಲರು ಮತ್ತು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸಿಂಪಲ್ ಆಗಿತ್ತು. ವರ್ಕು ಎಲ್ಲ ನಿಮಗೆ ಹೇಗೆ ಬೇಕು ನೋಡಿ ಹಾಗಿದೆ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಕಮ್ಮಿ ಬೆಲೆಯಲ್ಲಿ ತುಂಬ ಸೂಪರಾಗಿದೆ ನೋಡಿ. ಸಖತ್ತಾಗಿತ್ತು ಡ್ರೆಸ್ಸು. ಯಾವ್ದು ತೊಗೊಲಿ ಯಾವುದು ಬಿಡಲಿ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಡ್ರೆಸ್ ಎಲ್ಲ ಇತ್ತು ನೋಡಿ. ನಾನು ಹೋಗಿದ್ದು ಒಂದು ತೊಗೊಳ್ಳೋಣ ಅಂತ, ಆದರೆ ಅಲ್ಲಿ ನೋಡಿ ಡಿಸೈನು ಕಲರು ಎಲ್ಲ ನೋಡಿ 5 ಜೋಡಿ ತೊಗೊಂಡಿದ್ದೀನಿ ನೋಡಿ. ನಾನು 5 ಡ್ರೆಸ್ ತೊಗೊಂಡಿದ್ದೀನಿ ನೋಡಿ. 5 ಡ್ರೆಸ್ಸು ಮತ್ತು 2 ನಗಿನ್ಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ಬಂದು ಒಂದು ಸರಿ ತೊಗೊಂಡು ನೋಡಿ. ನಿಮಗೂ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಅಲ್ಲೇ ಶಾಪಿಂಗ್ ಮಾಡೋದು, ಜಾಸ್ತಿ ಶಾಪಿಂಗ್ ನನ್ನ ಮಕ್ಕಳಿಗೆ ಮತ್ತು ನನಗೆ ಅಲ್ಲೇ ಮಾಡೋದು. ಅಷ್ಟು ಚೆನ್ನಾಗಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ವಾಲಿಟಿನೂ ನೋಡ್ಬೋದು ಮತ್ತು ಡಿಸೈನು ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಯಾವುದು ಕಲರ್ ಮತ್ತು ಯಾವುದು ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಒಂದು ಸರಿ ಹೋಗಿ ಬನ್ನಿ, ನಿಮಗೆ ಇಷ್ಟ ಆಗುತ್ತೆ. ಎಲ್ಲ ಡ್ರೆಸ್ಸು ತುಂಬ ಚೆನ್ನಾಗಿದ್ದಾವೆ ನೋಡಿ. ನನಗಂತೂ ಎಲ್ಲ ಡ್ರೆಸ್ಸು ಇಷ್ಟ ಆಯಿತು. ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ ನನಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.